ಅಡ್ವಾನ್ಸ್ಡ್ ಲಾ ಆಫ್ ಅಟ್ರಾಕ್ಷನ್ನ ಪವರ್ಫುಲ್ ಲೆಸನ್ನಲ್ಲಿ ನಾನು ಒಂದು ಸ್ಪೆಷಲ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದನ್ನು ನೀವು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಿಮ್ಮ ಜೀವನ ನೆಕ್ಸ್ಟ್ ಲೆವೆಲಿಗೆ ಹೋಗ್ತದೆ. ನಾವೀಗ ಕೆಲಸದಲ್ಲಿ ನಮ್ಮ ಕೆರಿಯರಲ್ಲಿ ಸಕ್ಸಸ್ ಆಗಿದ್ದರೆ ನಮ್ಮ ಫ್ಯಾಮಿಲಿ ಲೈಫ್ ಅಲಗಾಡ್ತಾ ಇರ್ತದೆ. ಫ್ಯಾಮಿಲಿ ಲೈಫಲ್ಲಿ ಚೆನ್ನಾಗಿದ್ದರೆ ನಮ್ಮ ಕೆಲಸದಲ್ಲಿ, ಬಿಸ್ನೆಸ್ಸಲ್ಲಿ, ಒಟ್ಟಾರೆ ನಮ್ಮ ಪ್ರೊಫೆಷನಲ್ ಲೈಫಲ್ಲಿ ನಾವು ಸ್ಟ್ರಗಲ್ ಮಾಡ್ತಾ ಇರ್ತೀವಿ. ಇದಕ್ಕೆ ಕಾರಣ ಏನು? ಕಾರಣನೇ ಇನ್ ಯಂಗ್ ಎನರ್ಜಿ. ಇನ್ ಅಂದರೆ ಫೆಮಿನೈನ್, ಯಂಗ್ ಅಂದರೆ ಮಸ್ಕ್ಯುಲೈನ್ ಎನರ್ಜಿ. ಈ ಸೀರೀಸಲ್ಲಿ ನಾನು ಇನ್ ಯಂಗ್ ಎನರ್ಜಿನ ಫ್ರೀಕ್ವೆನ್ಸಿನ ಬ್ಯಾಲೆನ್ಸ್ ಮಾಡೋದನ್ನು ಹೇಳ್ತಾ ಇದ್ದೀನಿ. ಇನ್ ಯಂಗ್ ಎನರ್ಜಿ. ಯೂನಿವರ್ಸ್ ನಮಗೆ ಎರಡು ಎನರ್ಜಿ ಕೊಟ್ಟಿದೆ. ಎನರ್ಜಿ ಒಂದೇ, ಆದರೆ ಎರಡು ವಿಧ, ಇನ್ ಮತ್ತು ಯಂಗ್. ಹೇಗೆ ಇಮೋಷನ್ ಒಂದೇ, ಆದರೆ ಅದರಲ್ಲಿ ಎರಡು ವಿಧ, ಪಾಸಿಟಿವ್ ಇಮೋಷನ್, ನೆಗೆಟಿವ್ ಇಮೋಷನ್. ಆ ರೀತಿ ಇಲ್ಲಿ ಎರಡು ವಿಧ. ಗಂಡಿನಲ್ಲೂ ಎರಡು ಎನರ್ಜಿ ಇರ್ತದೆ, ಇನ್ ಮತ್ತು ಯಂಗ್. ಅವನಲ್ಲಿ ಇನ್ ಎನರ್ಜಿ ಜಾಸ್ತಿ ಇದ್ದಾಗ, ಯಂಗ್ ಎನರ್ಜಿ ಕಮ್ಮಿ ಇದ್ದಾಗ ಅವನು ಬಿಸ್ನೆಸ್ಸಲ್ಲಿ, ಕೆಲಸದಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾನೆ. ಅದೇ ಹೆಣ್ಣಿನಲ್ಲಿ ಇನ್ ಎನರ್ಜಿ ಕಡಿಮೆ ಇದ್ದಾಗ, ಯಂಗ್ ಎನರ್ಜಿ ಜಾಸ್ತಿ ಇದ್ದಾಗ ಅವರು ಫ್ಯಾಮಿಲಿ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಸೊ ಅವೆರಡು ಬ್ಯಾಲೆನ್ಸ್ ಆಗಿರೋದು ಅತಿ ಮುಖ್ಯ. ಯಾವ ರೀತಿ ಅನ್ನೋದನ್ನು ನಾನು ಈ ಸೀರೀಸಲ್ಲಿ ಹೇಳ್ತಾ ಇದ್ದೀನಿ. ನೀವು ಗಮನಿಸ್ಬೋದು, ನಿಮ್ಮಲ್ಲಿ ಇನ್ ಎನರ್ಜಿ ಅಂದರೆ ಫಿಮೇಲ್ ಎನರ್ಜಿ ಜಾಸ್ತಿ ಇದೆಯಾ, ಯಂಗ್ ಎನರ್ಜಿ ಮ್ಯಾಸ್ಕ್ಯುಲೈನ್ ಎನರ್ಜಿ ಜಾಸ್ತಿ ಇದೆಯಾ? ನಾವಂತೀವಲ್ಲ ಹೆಣ್ಮಕ್ಳಿಗೂ ಗಂಡು ಬಿರಿ ಅಂತ. ಅವರಲ್ಲಿ ಯಂಗ್ ಎನರ್ಜಿ, ಮೇಲ್ ಎನರ್ಜಿ ಜಾಸ್ತಿ ಇದೆ ಅಂತ, ಅಂದರೆ ಫಿಮೇಲ್ ಎನರ್ಜಿನ ಡಾಮಿನೇಟ್ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವೊಬ್ಬರು ಗಂಡಸರು ಮೃದು ಸ್ವಭಾವ, ಅವರಲ್ಲಿ ಫೆಮಿನೈನ್ ಎನರ್ಜಿ ಜಾಸ್ತಿ ಇರ್ತದೆ, ಇನ್ ಎನರ್ಜಿ ಜಾಸ್ತಿ ಇರ್ತದೆ. ಇನ್ ಎನರ್ಜಿ ಮತ್ತು ಯಂಗ್ ಎನರ್ಜಿಯ ಇವೆರಡರ ಕ್ವಾಲಿಟಿ ಏನು? ಬ್ಯೂಟಿ ಇದು ಇನ್ ಎನರ್ಜಿಗೆ ಸಂಬಂಧಪಟ್ಟದ್ದು, ಫೀಮೇಲಿಗೆ ಸಂಬಂಧಪಟ್ಟದ್ದು, ಯಂಗ್ ಎನರ್ಜಿಗೆ ಸಂಬಂಧಪಟ್ಟದ್ದಲ್ಲ. ಇನ್ ಎನರ್ಜಿ ಫೀಮೇಲಲ್ಲಿ ಸೆನ್ಸಿಟಿವ್ ಬರ್ತದೆ, ಅದೇ ಯಂಗ್ ಎನರ್ಜಿ ಪ್ರಾಕ್ಟಿಕಲ್. ಇಬ್ಬರು ಸಣ್ಣ ಮಕ್ಕಳನ್ನ, ಗಂಡು ಹೆಣ್ಣು, ನಾವು ಅವ್ರ ಹತ್ರ ಒಂದು ಬೊಂಬೆ ಕೊಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ ಆ ಹೆಣ್ಣು ಮಗು ಆ ಬೊಂಬೆನ ನೀಟಾಗಿ ಸಿಂಗಾರ ಮಾಡ್ತಾ ಇರ್ತದೆ, ಜೋಪಾನವಾಗಿ ನೋಡ್ಕೋತದೆ. ಅದೇ ಗಂಡು ಮಗು ಆ ಬೊಂಬೆಯ ಕೈ ಒಂದು ಕಡೆ, ಕಾಲು ಒಂದು ಕಡೆ ಹೇಗೆ ಬೇಕೋ ಹಾಗೋ ತುಂಡು ಮಾಡಿಬಿಟ್ಟಿರ್ತದೆ. ಇದೇ ಕ್ವಾಲಿಟಿ. ಅಂದರೆ ಇನ್ ಎನರ್ಜಿ ಕೇರಿಂಗ್, ಇಮೋಷ್ನಲ್, ಯಂಗ್ ಎನರ್ಜಿ ಕೇರ್ಲೆಸ್. ಅಂದರೆ ಇನ್ನೊಂದು ಉದಾಹರಣೆ ಹೇಳಬೇಕಂದ್ರೆ, ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾವುದಾದ್ರೂ ನಾಯಿಗೆ ಗಾಯಗೊಂಡು ಅದು ಕೆಳಗಡೆ ಮಲಗಿದ್ರೆ ಹೆಣ್ಮಕ್ಳು ನೋಡಿದವರು ಅಯ್ಯೋ ಪಾಪ ಅಂತಾರೆ. ಅದೇ ಗಂಡು ಮಕ್ಕಳು ನಾಯಿಗೆ ಬೈಕೊಂಡು ಹೋಗ್ಬಿಡ್ತಾರೆ. ಎಲ್ಲರೂ ಅದೇ ರೀತಿ ಅಂತಲ್ಲ, ಅಂದರೆ ಇಲ್ಲಿ ಗರ್ಲ್ಸ್ ಫೀಲಿಂಗ್ ಓರಿಯೆಂಟೆಡ್, ಈ ಇನ್ ಎನರ್ಜಿ ಫ್ಯಾಮಿಲಿ ಓರಿಯೆಂಟೆಡ್, ಯಂಗ್ ಎನರ್ಜಿ ವರ್ಕ್ ಓರಿಯೆಂಟೆಡ್. ಮ್ಯಾನ್ ಅಂದರೆ ವರ್ಕ್ ಮಾಡಬೇಕು, ಅದೇ ಅವರಿಗೆ ಶೋಭೆ ಕೊಡ್ತದೆ. ಅವರು ಅಳಮುಂಜಿ ಥರ ಫೀಲಿಂಗು, ಇಮೋಷನ್ ಇಟ್ಕೊಂಡು ಕೂತ್ಕೊಂಡ್ರೆ ವರ್ಕಲ್ಲಿ ಸಕ್ಸಸ್ ಆಗಲ್ಲ. ಹಿಂದೆ ನಾವು ಮನುಷ್ಯರಾಗೋಕ್ಕಿಂತ ಮುಂಚೆ ಏನು ನಾವು ಎನಿಮಲ್ ಆಗಿದ್ವಿ, ಆವಾಗ ಗಂಡು ಬೇಟೆ ಆಡ್ಲಿಕ್ಕೆ ಹೋಗ್ತಾ ಇದ್ದ, ಆಹಾರ ಹುಡುಕ್ತಿರೋದು ಅವನ ಜವಾಬ್ದಾರಿಯಾಗಿತ್ತು, ಡ್ಯೂಟಿ ಆಗಿತ್ತು. ಹೆಣ್ಣು ಮಕ್ಕಳನ್ನು ನೋಡಿಕೊಂಡು ಫ್ಯಾಮಿಲಿನ ಮೇಂಟೈನ್ ಮಾಡೋದು ಹೆಣ್ಣಿನ ಕರ್ತವ್ಯ ಆಗಿತ್ತು. ಹೆಣ್ಣು ಬೇಟೆ ಆಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ, ಯಾಕಂದರೆ ಅವರು ಇಮೋಷ್ನಲ್. ತಂದಿದ್ದನ ಬೇಸಾಗ್ತಿದ್ರು, ಆದರೆ ಹಂಟಿಂಗ್ ಮಾಡೋದು, ಬೇಟೆ ಆಡೋದು ಗಂಡಿನ ಜವಾಬ್ದಾರಿ ಆಗಿತ್ತು, ಕರ್ತವ್ಯ ಆಗಿತ್ತು. ಅಂದರೆ ಇವು ಇನ್ ಯಂಗ್ ಎನರ್ಜಿಯ ಕೆಲವೊಂದು ಕ್ವಾಲಿಟೀಸ್, ಅಂದರೆ ಅವಾಗಿಂದ ಬಂದಿರುವಂಥದ್ದು ಈ ಜನ್ರೇಷನ್ ತನಕ. ಅಂದರೆ ಯೂನಿವರ್ಸ್ ನಮಗೆ ಇನ್ ಕ್ವಾಲಿಟೀಸ್ ಅದು ಹೆಣ್ಣಿಗೆ, ಯಂಗ್ ಕ್ವಾಲಿಟೀಸ್ ಅದು ಗಂಡಿಗೆ ಬಂದಿರುವಂಥದ್ದು. ಎನರ್ಜಿ ಲೆವೆಲಲ್ಲಿ ಎಲ್ಲ ಒಂದೇ. ಅಂದರೆ ನಾವು ಗಂಡಾಗಿದ್ದರೆ ನಮ್ಮಲ್ಲಿ ಮೇಲ್ ಎನರ್ಜಿ, ಹೆಣ್ಣಾಗಿದ್ದರೆ ಅವರಲ್ಲಿ ಫಿಮೇಲ್ ಎನರ್ಜಿ, ಇನ್ ಎನರ್ಜಿ. ಯಾವ ಹೆಣ್ಣು ಮೇಲೆ ಎನರ್ಜಿನ, ಅಂದರೆ ಗಂಡು ಬಿರಿ ಅಂತೀವಲ್ಲ, ಮೇಲೆ ಎನರ್ಜಿನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತಾರೋ ಅವರು ತಮ್ಮ ಜೀವನದಲ್ಲಿ, ಕೆಲಸದಲ್ಲಿ, ಕೆರಿಯರಲ್ಲಿ ಸಕ್ಸಸ್ ಆಗಿರ್ತಾರೆ. ಆದರೆ ಫ್ಯಾಮಿಲಿ ಲೈಫ್ ಅಲಗಾಡ್ತಾ ಇರ್ತದೆ. ಯಾಕಂದರೆ ಅವರು ಫಿಮೇಲ್ ಎನರ್ಜಿನ ಸಪ್ರೆಸ್ ಮಾಡಿದ್ದಾರೆ, ಮೇಲ್ ಎನರ್ಜಿನ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ, ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ. ಅದೇ ಕೆಲವೊಂದು ಗಂಡಸರು ಫಿಮೇಲ್ ಎನರ್ಜಿನ, ಫೆಮಿನೈನ್, ಅದನ್ನು ಜಾಸ್ತಿ ಕ್ಯಾರಿ ಮಾಡ್ತಾ ಇರ್ತಾರೆ, ಮೇಲ್ ಎನರ್ಜಿನ ಡೊಮಿನೇಟ್ ಮಾಡ್ತಿರ್ತಾರೆ. ಅಂಥವರು ಕೆಲಸ ಕಾರ್ಯದಲ್ಲಿ, ಕ್ಯಾರಿಯರಲ್ಲಿ ಫೇಲ್ ಆಗಿರ್ತಾರೆ, ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಅಂದರೆ ತಮ್ಮ ಪ್ರೊಫೆಷ್ನಲ್ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇವೆರಡೂ ಎನರ್ಜಿ ಬ್ಯಾಲೆನ್ಸ್ ಆಗಿರೋದು ಅತಿ ಮುಖ್ಯ. ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ಮುಂದೆ ಹೇಳ್ತೀನಿ. ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಒಂದು ಹೆಣ್ಣು ತನ್ನಲ್ಲಿರುವಂತಹ ಇನ್ ಎನರ್ಜಿನ ಸಪ್ರೆಸ್ ಮಾಡಿ ಯಂಗ್ ಎನರ್ಜಿನ ಕ್ಯಾರಿ ಮಾಡ್ತಾ ಇದ್ದಾರೆ ಅಂದರೆ ಕಾರಣನೂ ಇರ್ಬೋದು, ಅವರಿಗೆ ಜವಾಬ್ದಾರಿ ಇರ್ಬೋದು. ಕಾರಣಾಂತರದಿಂದ ಮನೆ ನಡೆಸುವ ಜವಾಬ್ದಾರಿ ಅವರ ಹೆಗಲ ಮೇಲೆ ಬಿದ್ದಿರ್ತದೆ. ಆ ಕಾರಣಕ್ಕೂ ಅವರು ಮೇಲ್ ಎನರ್ಜಿನ ಕ್ಯಾರಿ ಮಾಡಬೇಕಾಗ್ತದೆ. ಆವಾಗ ಮೇಲ್ ಎನರ್ಜಿನ ಆ್ಯಕ್ಟಿವೇಟ್ ಮಾಡಲೇಬೇಕಾಗತ್ತೆ. ಜವಾಬ್ದಾರಿ ಇರೋದ್ರಿಂದ ಮೇಲ್ ಎನರ್ಜಿನ ಆ್ಯಕ್ಟಿವೇಟ್ ಮಾಡಲೇಬೇಕಾಗತ್ತೆ.
ಅದೇ ರೀತಿ ನಡ್ಕೊಂಡು ಬಂದಿರ್ತಾರೆ. ಫ್ಯಾಮಿಲಿ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇಂಥವರು ಫೆಮಿನೈನ್ ಎನರ್ಜಿನ ಅಂದರೆ ಇನ್ ಎನರ್ಜಿನ ಅಪ್ ತಗೊಂಡು ಹೋಗಲೇಬೇಕಾಗ್ತದೆ. ಆವಾಗಲೇ ಫ್ಯಾಮಿಲಿ ಲೈಫ್ ಮತ್ತು ಕೆರಿಯರ್ ಲೈಫ್ ಎರಡು ಸಕ್ಸಸ್ ಆಗೋದು. ಒಂದು ಜವಾಬ್ದಾರಿ ತಗೊಂಡ್ಮೇಲೆ ಅಗ್ರೆಸಿವ್ ಆಗಿರಬೇಕು, ಡಿಸಿಷನ್ ಮೇಕಿಂಗ್ ಮಾಡಬೇಕು, ಪವರ್ ಬೇಕು. ಅದೆಲ್ಲವೂ ಯಂಗ್ ಎನರ್ಜಿ ಆ್ಯಕ್ಟಿವೇಟ್ ಇದ್ದಾಗ, ಮ್ಯಾಸ್ಕ್ಯುಲನ್ ಎನರ್ಜಿ ಆ್ಯಕ್ಟಿವೇಟ್ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ಈ ಹೆಣ್ಣುಮಕ್ಕಳು ಯಂಗ್ ಎನರ್ಜಿನ, ಮೇಲ್ ಎನರ್ಜಿನ ಕ್ಯಾರಿ ಮಾಡ್ತಾಯಿದ್ರೆ ಅವರು ಕ್ಯಾರಿಯರಲ್ಲಿ ಸಕ್ಸಸ್ ಆಗಿರ್ತಾರೆ. ಯಾಕೆ? ಯಂಗ್ ಎನರ್ಜಿ. ಅದೇ ಫ್ಯಾಮಿಲಿ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಯಾಕಂದರೆ ಅಲ್ಲಿ ಬೇಕಾಗಿರುವಂತಹ ಫೀಮೇಲ್ ಎನರ್ಜಿ, ಇನ್ ಎನರ್ಜಿ ಬ್ಯಾಲೆನ್ಸಲ್ಲಿರಲ್ಲ, ಸಪ್ರೆಸ್ಡ್ ಆಗಿರ್ತದೆ. ಗಂಡ ಹೆಂಡತಿಯ ಮಧ್ಯೆ ಈ ಎರಡು ಎನರ್ಜಿ ಇಂಬ್ಯಾಲೆನ್ಸ್ ಆಗಿದ್ದಾಗ ಜಗಳಗಳು ಆಗ್ತವೆ. ಎಷ್ಟೋ ಮನೆಗಳಲ್ಲಿ ಹೆಂಡತಿ ಸ್ವಲ್ಪ ಜೋರಿರ್ತಾರೆ, ಅಂದರೆ ಅವರು ಮೇಲ್ ಎನರ್ಜಿನ ಕ್ಯಾರಿ ಮಾಡ್ತಾ ಇರ್ತಾರೆ. ಗಂಡ ಸ್ವಲ್ಪ ಮೃದು ಸ್ವಭಾವ, ಫಿಮೇಲ್ ಎನರ್ಜಿನ, ಇನ್ ಎನರ್ಜಿನ ಕ್ಯಾರಿ ಮಾಡ್ತಾ ಇರ್ತಾರೆ. ಹೆಂಡತಿ ಸ್ವಲ್ಪ ಕಣ್ಣು ದೊಡ್ಡ ಮಾಡಿದ್ರೂ ಸಾಕು ಸೈಡಿಗೆ ಹೋಗುವಂಥವ್ರು. ಅವರು ಕೆರಿಯರಲ್ಲಿ ಸಕ್ಸಸ್ ಆಗಿರಲ್ಲ, ಯಾಕಂದರೆ ಅವರು ಮೇಲ್ ಎನರ್ಜಿನ ಡಾಮಿನೇಟ್ ಮಾಡಿಟ್ಟಿದ್ದಾರೆ. ಇವರು ಫ್ಯಾಮಿಲಿಲಿ, ಈ ಹೆಣ್ಣು ಫ್ಯಾಮಿಲಿಯಲ್ಲಿ ಸಕ್ಸಸ್ ಆಗಲ್ಲ, ಯಾಕಂದರೆ ಅವರು ಫಿಮೇಲ್ ಎನರ್ಜಿನ ಸಪ್ರೆಸ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಈ ಎರಡರ ಇಂಬ್ಯಾಲೆನ್ಸಿಂದ ಮನೆಯಲ್ಲಿ ಜಗಳಗಳು ಸಂಭವಿಸ್ತಾ ಇರ್ತವೆ. ಕೆಲವೊಂದು ಮನೆಯಲ್ಲಿ ಮಾತು ಬರ್ತದೆ, ಹೆಂಡತಿ ಹೇಳ್ತಾರೆ, ನೀವು ನೆಟ್ಟಗಿದ್ದಿದ್ರೆ ಡ್ಯಾಶ್ ಡ್ಯಾಶ್, ಅಂದರೆ ನೀವು ನೆಟ್ಟಗಿದ್ದಿದ್ರೆ ಅಂದರೆ ನೀವು ಮೇಲ್ ಎನರ್ಜಿನ ಕ್ಯಾರಿ ಮಾಡಿದರೆ, ಅಂದರೆ ನೀವು ನಿಜವಾಗಿ ಗಂಡಸಾಗಿದ್ದರೆ ಅನ್ನೋ ಒಂದು ಅರ್ಥ ಅದು. ಇಲ್ಲಿ ಆ ಗಂಡು ಮೇಲ್ ಎನರ್ಜಿನ ಜಾಸ್ತಿ ಮಾಡ್ಕೋಬೇಕಾಗ್ತದೆ, ಈ ಹೆಣ್ಣು ಫಿಮೇಲ್ ಎನರ್ಜಿನ ಜಾಸ್ತಿ ಮಾಡ್ಕೋಬೇಕು. ಯಾಕಂದರೆ ಮೇಲ್ ಎನರ್ಜಿ ಆಲ್ರೆಡಿ ಇದೆ, ಹಾಯ್ ಆಗಿದೆ, ಅದಕ್ಕೆ ಫಿಮೇಲ್ ಎನರ್ಜಿನ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಈ ಗಂಡು ಫಿಮೇಲ್ ಎನರ್ಜಿ ಇವ್ರ ಹತ್ರ ಜಾಸ್ತಿ ಆಲ್ರೆಡಿ ಇದೆ, ಇವರು ಮೇಲ್ ಎನರ್ಜಿನ ಜಾಸ್ತಿ ಮಾಡ್ಕೋಬೇಕಾಗ್ತದೆ. ಆವಾಗಲೇ ಅವರಿಬ್ಬರ ಮಧ್ಯೆ ಬಾಂಧವ್ಯ ಚೆನ್ನಾಗಿರ್ತದೆ. ಎಷ್ಟೋ ಮನೇಲಿ ನೋಡಿದ್ದೀನಿ, ಆ ಮನೆಯ ಹೆಣ್ಣೆ ಎಲ್ಲ ನಿರ್ಧಾರ ತಗೋತಾ ಇರ್ತಾರೆ, ಗಂಡನಿಗೆ ಆ ಅಧಿಕಾರನೇ ಕೊಟ್ಟಿರಲ್ಲ. ಪಾಲಕರ, ಪೋಷಕರ ಈ ಇಂಬ್ಯಾಲೆನ್ಸ್ ಎನರ್ಜಿಯಿಂದ ಹುಟ್ಟೋ ಮಕ್ಕಳು ಸಹ ಅವ್ರ ಜೀವನದಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಯಾಕಂದರೆ ಇಂಬ್ಯಾಲೆನ್ಸ್ ಎನರ್ಜಿಯಿಂದ ಹುಟ್ಟಿದ ಮಗು ಮತ್ತೆ ಅದೇ ಪರಿಸ್ಥಿತಿನ ಅನುಭವಿಸ್ಬೇಕಾಗ್ತದೆ. ಯಾವ ಮನೆಯ ಗಂಡಸು ಫ್ಯಾಮಿಲಿ ಎನರ್ಜಿ ಜಾಸ್ತಿ ಇಟ್ಕೊಂಡಿರ್ತಾನೋ, ಮೇಲ್ ಎನರ್ಜಿನ ಡಾಮಿನೇಟ್ ಮಾಡಿಟ್ಟಿರ್ತಾನೋ, ಅಂಥವ್ರು ಹುಟ್ಟಿದ ಮಕ್ಕಳು ಫ್ಯಾಮಿಲಿ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ. ಯಾಕಂದರೆ ಅವರು ಮೇಲ್ ಎನರ್ಜಿನ ಹ್ಯಾಂಡಲ್ ಮಾಡಿರಲ್ಲ. ಯಾಕಂದರೆ ಇಂಬ್ಯಾಲೆನ್ಸ್ ಜನರನ್ನೇ ಅಟ್ರಾಕ್ಟ್ ಮಾಡ್ತಾರೆ. ನೀವು ಇಂಬ್ಯಾಲೆನ್ಸ್ ಆಗಿದ್ದಾಗ ಇಂಬ್ಯಾಲೆನ್ಸ್ ಫ್ರೀಕ್ವೆನ್ಸಿನ ಅಟ್ರಾಕ್ಟ್ ಮಾಡ್ತೀರಾ ಹೊರತು ಬ್ಯಾಲೆನ್ಸ್ ಆಗಿರೋ ಫ್ರೀಕ್ವೆನ್ಸಿನ ಅಟ್ರಾಕ್ಟ್ ಮಾಡಲ್ಲ. ನಾವೇನು ಇಂಬ್ಯಾಲೆನ್ಸ್ ಫ್ರೀಕ್ವೆನ್ಸಿ ಇಟ್ಕೊಂಡಿರ್ತೀವೋ ಅದು ನಮ್ಮ ಮಕ್ಕಳ ಮೇಲೂ ಪರಿಣಾಮ ಬೀರುತ್ತದೆ. ಈ ವಿಷಯ ನಿಮಗೆ ಸರಿಯಾಗಿ ಅರ್ಥ ಆದರೆ ನಿಮಗೆ ತುಂಬ ವಿಷಯ ಅರ್ಥ ಆಗ್ತದೆ. ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ಎಲ್ಲಿ ಮಿಸ್ಸಿಂಗ್ ಆಗಿದೆ ನಿಮ್ಗೆ ಅರ್ಥ ಆಗ್ತದೆ. ನನಗೂ ತುಂಬ ವರ್ಷ ಬೇಕಾಯಿತು. ನಮ್ಮ ತಂದೆಯವ್ರದ್ದು ಇನ್ ಎನರ್ಜಿ ಅಂದರೆ ತುಂಬ ಒಳ್ಳೆಯವರು, ದಯಾಮಯಿ. ಅದರ ಪ್ರತಿಫಲ ನಾನು ಸಹ ಅದೇ ರೀತಿ ವ್ಯಕ್ತಿತ್ವನ ರೂಪಿಸ್ಕೊಂಡಿದ್ದೆ. ಅಂದರೆ ತುಂಬ ಒಳ್ಳೆಯವನು, ಹೆಣ್ಮಕ್ಳ ಸ್ವಭಾವ ಅನ್ಬೋದು. ನನಗೆ ಹುಡುಗಿಯರು ಫ್ರೆಂಡ್ಸ್ ಆಗ್ತಾಯಿದ್ರೆ ಹೊರತು ಯಾರು ಲವರ್ ಆಗ್ತಾ ಇರಲಿಲ್ಲ. ಯಾಕಂದರೆ ಫೀಮೇಲ್, ಯಾಕಂದರೆ ಇನ್ ಎನರ್ಜಿ ಫ್ರೆಂಡ್ಸ್ ಆಗ್ತಾರೆ. ಲವರ್ ಆಗಬೇಕು ಅಂದರೆ ಪ್ಲಸ್ ಮೈನಸ್ ಇರಬೇಕು, ಇನ್ ಯಂಗ್ ಎನರ್ಜಿಗೆ ಅಟ್ರಾಕ್ಟ್ ಆಗ್ತಾರೆ. ಸೊ ಈ ವಿಷಯ ನನಗೆ ಅರ್ಥ ಮಾಡಿಕೊಂಡು ನಾನು ನನ್ನಲ್ಲಿ ಮೇಲ್ ಎನರ್ಜಿನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಡಬೇಕಾಯಿತು. ಯಾವ ರೀತಿ ಫಿಮೇಲ್ ಇದ್ದವರು ಮೇಲ್ ಎನರ್ಜಿನ ಬ್ಯಾಲೆನ್ಸ್ ಮಾಡಬೇಕು, ಮೇಲ್ ಇದ್ದವರು ಫಿಮೇಲ್ ಎನರ್ಜಿನ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಮುಂದೆ ಪ್ರಾಕ್ಟಿಕಲಾಗಿ ಹೇಳ್ತೀನಿ. ಅಂದರೆ ನೀವು ದಂಪತಿ ಆಗಿದ್ದರೆ, ನೀವು ಗಂಡಾಗಿದ್ದರೆ ನಿಮ್ಮಲ್ಲಿ ಯಾವ ಎನರ್ಜಿ ಇದೆ, ಅಥವಾ ನೀವು ಹೆಣ್ಣಾಗಿದ್ದರೆ ನಿಮ್ಮಲ್ಲಿ ಯಾವ ಎನರ್ಜಿ ಇದೆ, ನಿಮಗೊಂದು ಅರ್ಥ ಆಗುತ್ತೆ. ನೀವು ಫ್ಯಾಮಿಲಿ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರೋ ಅಥವಾ ನಿಮ್ಮ ಜೀವನದಲ್ಲಿ ಕ್ಯಾರಿಯರಲ್ಲಿ ನಿಮ್ಮ ಕೆಲಸದಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರೋ, ಆ ಮಿಸ್ಸಿಂಗ್ ಕೊಂಡು ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಈ ಲೆಸನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮಲ್ಲಿ ಯಾವ ಎನರ್ಜಿ ಹಾಯ್ ಇದೆ, ಯಾವುದು ಸಪ್ರೆಸ್ಡ್ ಆಗಿದೆ ಅದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಾವು ಎಲ್ಲಿದ್ದೀವಿ ಅನ್ನೋದು ಗೊತ್ತಾದರೆ ಎಲ್ಲಿಗೆ ಹೋಗಬೇಕು ಅನ್ನೋದಕ್ಕೆ ಸರಿಯಾಗಿ ಪ್ಲ್ಯಾನ್ ಮಾಡಬಹುದು. ನನ್ನಲ್ಲಿ ಇನ್ ಎನರ್ಜಿ ಅಂದರೆ ಫೀಮೇಲ್ ಎನರ್ಜಿ ಜಾಸ್ತಿ ಇತ್ತು, ತುಂಬ ಒಳ್ಳೆಯವನು, ಕರುಣಾಮಯಿ, ಪ್ರೀತಿ, ವಿಶ್ವಾಸ. ಆದರೆ ನಾನು ನನ್ನ ಜೀವನದಲ್ಲಿ ಕೆಲಸ ಕಾರ್ಯದಲ್ಲಿ ಸಕ್ಸಸ್ ಆಗಿರಲಿಲ್ಲ. ಫೇಲ್ಯೂರ್ ಮೇಲೆ ಫೇಲ್ಯೂರ್ ಬೀಳ್ತಾ ಇತ್ತು. ಏನು ಮಿಸ್ಸಿಂಗ್ ಆಗಿತ್ತು ಅಂದರೆ ಈ ಮೇಲ್ ಎನರ್ಜಿ ನಾನು ಡಾಮಿನೇಟ್ ಮಾಡ್ಕೊಂಡಿದ್ದೆ, ಈ ಫಿಮೇಲ್ ಎನರ್ಜಿ ಜಾಸ್ತಿ ಇತ್ತು. ಯಾವಾಗ ನಾನು ಆ ಮೇಲ್ ಎನರ್ಜಿ ಜಾಸ್ತಿ ಮಾಡ್ಕೋತಾ ಬಂದನೋ, ಅದರ ಮೇಲೆ ಕೆಲಸ ಮಾಡ್ಕೋತಾ ಬಂದನೋ, ಈಗ ನಾನು ನನ್ನ ಕೆರಿಯರಲ್ಲಿ ಚೆನ್ನಾಗಿ ಸಕ್ಸಸ್ ಆಗ್ತಾ ಇದ್ದೀನಿ, ದುಡ್ಡು ಬರ್ತಾ ಇದೆ. ನಾನು ಹೇಗೆ ನನ್ನ ಪ್ರೊಫೆಷ್ನಲ್ ಲೈಫಲ್ಲಿ ಸಕ್ಸಸ್ ಕಡೆ ಹೋಗ್ತಾ ಇದ್ದೀನಿ, ನಾನು ಏನೋ ತಂತ್ರನ ಯೂಸ್ ಮಾಡಿದೆ, ನೀವು ಏನು ಯೂಸ್ ಮಾಡಬೇಕು ಈ ಎರಡು ಎನರ್ಜಿ ಬ್ಯಾಲೆನ್ಸ್ ಆಗಬೇಕಾದ್ರೆ ಅದನ್ನು ಹೇಳಿದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ದುಡ್ಡು ಯಾಕೆ ಬರ್ತಾ ಇರಲಿಲ್ಲ,
ಕೆಲಸ ಕಾರ್ಯದಲ್ಲಿ ಯಾಕೆ ಪ್ರಗತಿ ಆಗ್ತಾ ಇರಲಿಲ್ಲ? ಈ ಎನರ್ಜಿಯ ಕೊರತೆ ಇತ್ತು, ಈ ಮೇಲ್ ಎನರ್ಜಿಯ ಕೊರತೆ ಇತ್ತು, ಯಂಗ್ ಎನರ್ಜಿಯ ಕೊರತೆ ಇತ್ತು. ಈಗ ನಿಮ್ಮಲ್ಲಿ ಹೆಣ್ಮಕ್ಳು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಇದು ನಿಮಗೆ ಏನಂದರೆ, ನಿಮ್ಮಲ್ಲಿ ಯಾವ ಎನರ್ಜಿ ಜಾಸ್ತಿ ಇದೆ, ನಿಮ್ಮಲ್ಲಿ ಏನಾದರೂ ಯಂಗ್ ಎನರ್ಜಿ ಜಾಸ್ತಿ ಇದೆ, ಮೇಲ್ ಎನರ್ಜಿ ಜಾಸ್ತಿ ಇದೆ, ಫೀಮೇಲ್ ಎನರ್ಜಿ ಕಡಿಮೆ ಇದೆ ಅಂದರೆ ನಿಮ್ಗೆ ಅರ್ಥ ಆಗ್ತಾ ಇರ್ತದೆ. ನಿಮ್ಮ ಪರ್ಸ್ನಲ್ ಲೈಫ್ ಸ್ಟ್ರಗ್ಲಿಂಗಲ್ಲಿ ನಡೀತಾ ಇದೆ, ನಿಮ್ಮ ಕೆಲಸ ಕಾರ್ಯದಲ್ಲಿ ನೀವು ಸಕ್ಸಸ್ ಆಗ್ತಾ ಇರ್ತೀರಾ, ಅಂದರೆ ನೀವು ನಿಮ್ಮ ಕೆರಿಯರಲ್ಲಿ ಸಕ್ಸಸ್ ಆಗಿದ್ದೀರಾ, ಏನು ಮಾಡಬೇಕು ಅನ್ಕೋತೀರೋ ಅದನ್ನು ಮಾಡ್ತೀರಾ. ಆದರೆ ರಿಲೇಷನ್ಶಿಪ್ಪಲ್ಲಿ ಸ್ಟ್ರಗ್ಲಿಂಗ್ ಮಾಡ್ತಾಯಿದ್ದೀರಾ. ನಿಮ್ಮ ಪರ್ಸ್ನಾಲಿಟಿ ಸ್ಟ್ರಾಂಗ್ ಆಗಿದೆ, ಇದ್ರ ಬಗ್ಗೆ ನಿಮಗೂ ಹೆಮ್ಮೆ ಇದೆ. ನಿಮಗೆ ಈ ಗಾಸಿಪ್ ಮಾಡೋದು ಅವೆಲ್ಲ ಇಷ್ಟ ಆಗೋದೇ ಇಲ್ಲ. ಹೆಣ್ಮಕ್ಳು ಗಾಸಿಪ್ ಮಾಡಲ್ಲ ಅಂತಲ್ಲ, ಮಾಡ್ತಾರೆ. ಆದರೆ ನೀವು ಹೆಣ್ಣಾಗಿದ್ದರೂ ಸಹ ನಿಮ್ಮಲ್ಲಿ ಮೇಲ್ ಎನರ್ಜಿ ಜಾಸ್ತಿ ಇರೋದ್ರಿಂದ ನೀವು ಇಂಥವಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅಂದರೆ ನೀವು ಅಂದ್ಕೊಂಡಿದ್ದನ್ನು ಸಾಧಿಸುವ ಕ್ಯಾಟಗರಿಯಲ್ಲಿ ಬರುವಂಥವರು. ನೀವು ಶಾಪಿಂಗಿಗೆ ಹೋದರೂ ನಿಮ್ಗೇನು ಬೇಕೋ ಹೋಗ್ತೀರಾ, ಏನು ಬೇಕೋ ಅದನ್ನು ತಗೋತೀರಾ, ಸುಮ್ಮನೆ ಬರ್ತೀರಾ, ಟೈಮ್ ವೇಸ್ಟ್ ಮಾಡಲ್ಲ. ಇನ್ನು ನೀವು ಮೇಕಪ್ ಮಾಡ್ಕೊಳ್ಳೋದು, ಸಿಂಗಾರ ಮಾಡ್ಕೊಳ್ಳಿಕ್ಕೂ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಅದನ್ನು ವೇಸ್ಟ್ ಆಫ್ ಟೈಮ್ ಅನ್ಕೋತೀರಾ. ಅಂದರೆ ಯಾವ ರೀತಿ ಅಂದರೆ, ಯಾರೇನಾದ್ರು ಅಂದ್ಕೊಳ್ಳಿ, ನಾನು ಹೇಗಿದ್ದೀನೋ ಆಗಿರ್ತೀನಿ, ಒಪ್ಕೊಳ್ಳೋದಾದರೆ ಒಪ್ಕೊಳ್ಳಿ, ಬಿಟ್ಟರೆ ಬಿಡಲಿ ಅನ್ನೋ ಒಂದು ಮೆಂಟಾಲಿಟಿ. ಇದು ನಿಮಗೆ ಎಷ್ಟು ರಿಲೇಟ್ ಆಗ್ತಾ ಇದೆಯೋ ಗೊತ್ತಿಲ್ಲ, ಬಟ್ ನಾನಿಲ್ಲಿ ಇನ್ನು ಮತ್ತೆ ಯಂಗ್ ಎನರ್ಜಿ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಮೇಲ್ ಎನರ್ಜಿ ಕ್ಯಾರಿ ಮಾಡಿದಾಗ, ಹೈ ಇದ್ದಾಗ ನೀವು ಗಂಡು ಮಕ್ಳ ಥರನೇ ಯೋಚನೆ ಮಾಡ್ತೀರಾ, ಗಂಡು ಮಕ್ಳ ಥರನೇ ಡಿಸಿಷನ್ ತೊಗೋತೀರಾ, ಗಂಡು ಮಕ್ಳ ಥರನೇ ಅಗ್ರೆಸಿವ್ ಆಗಿರ್ತೀರಾ. ತನ್ನನ್ನು ಯಾರೂ ಇಷ್ಟಪಡಲ್ಲ ಅಂತ ನಿಮಗೆ ಬೇಜಾರಾಗುತ್ತೆ, ಆದರೆ ನೀವು ಜನರ ಮುಂದೆ ನಿಮ್ಮ ಕಣ್ಣೀರನ್ನ ತೋರಿಸ್ಕೊಳ್ಳಲ್ಲ, ಇಮೋಷನ್ನ ತೋರಿಸ್ಕೊಳ್ಳಲ್ಲ, ನಿಮ್ಮ ನೋವು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಒಬ್ಬರಿದ್ದಾಗ ಅಳ್ತೀರಾ, ನೀವು ಶಾರ್ಟ್ ಟೆಂಪರ್ ಆಗಿರ್ತೀರಾ, ನಿಮಗೆ ಬೇಗ ಕೋಪ ಬರ್ತದೆ. ನೀವು ಎನರ್ಜಿ ಕಮ್ಮಿ ಇಟ್ಕೊಂಡು ಯಂಗ್ ಎನರ್ಜಿ ಜಾಸ್ತಿ ಇಟ್ಕೊಂಡು ಏನು ಅಫರ್ಮೇಷನ್ ಮಾಡಿದ್ರು ನಾನು ಬ್ಯೂಟಿಫುಲ್ ಆಗಿದ್ದೀನಿ ಅಂತ, ಅದು ವರ್ಕ್ ಆಗಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ಏನು? ಆ ಮೇಲ್ ಎನರ್ಜಿನ ಕಮ್ಮಿ ಮಾಡಬೇಕಾ? ಇಲ್ಲ ಇಲ್ಲ ಇಲ್ಲ, ಫೀಮೇಲ್ ಎನರ್ಜಿನ ನೀವು ಜಾಸ್ತಿ ಮಾಡ್ಕೋಬೇಕಾಗ್ತದೆ. ಆವಾಗ ನೀವು ಫ್ಯಾಮಿಲಿ ಲೈಫಲ್ಲಿ, ರಿಲೇಷನ್ಶಿಪ್ಪಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತೀರಾ. ನೀವು ಯಂಗ್ ಎನರ್ಜಿನ ಏನೂ ಕಡಿಮೆ ಮಾಡ್ಕೋಬೇಕಾಗಿಲ್ಲ, ಯಾಕಂದರೆ ಅದಿದ್ದಕ್ಕೆ ನೀವು ಕೆರಿಯರಲ್ಲಿ ಸಕ್ಸಸ್ ಆಗಿ. ಈಗ ಇನ್ ಎನರ್ಜಿನ ಮೇಲ್ ತಗೊಂಡು ಹೋಗ್ಬೇಕಾಗ್ತದೆ. ನೀವು ಜೀವನದಲ್ಲಿ ಯಶಸ್ವಿಯಾಗಿದ್ದೇ ಯಂಗ್ ಎನರ್ಜಿ ಇದ್ದ ಕಾರಣ, ಹಾಗಾಗಿ ಅದನ್ನು ಸಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ಇನ್ ಎನರ್ಜಿನ ಜಾಸ್ತಿ ಮಾಡಿಕೊಂಡ್ರೆ ಸಾಕು. ಯಂಗ್ ಎನರ್ಜಿ ಆಲ್ರೆಡಿ ಹೈ ಇದೆ, ಈಗ ಇನ್ ಎನರ್ಜಿನ ನೀವು ಮೇಲ್ ತಗೊಂಡು ಹೋಗ್ಬೇಕಾಗ್ತದೆ. ಹೇಗೆ ತಗೊಂಡೋಗೋದು, ಏನು ಮಾಡೋದು? ಈ ಗಂಡುಬೀರಿ ಸ್ವಭಾವದವರು ಇನ್ ಎನರ್ಜಿನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ? ಇದನ್ನು ಹೇಳೋಕ್ಕಿಂತ ಮುಂಚೆ ಈಗ ಗಂಡು ಮಕ್ಕಳಿಗೆ ಸ್ವಲ್ಪ, ಅಂದರೆ ಗಂಡು ಅವರಲ್ಲಿ ಹೆಣ್ತನ ಜಾಸ್ತಿ ಇದೆ, ಹೆಣ್ಣಿನ ಎನರ್ಜಿ ಜಾಸ್ತಿ ಇದೆ, ಒಳ್ಳೆಯವರು, ಧಾರಾಳಿ, ಕರುಣಾಮಯಿ. ಅವರೇನು ಕೆರಿಯರಲ್ಲಿ ಫೇಲ್ಯೂರ್ ಆಗಿರ್ತಾರೆ, ಅವ್ರಿಗೆ ಮಾತಾಡ್ಸ್ಕೊಬರೋಣ. ಅಷ್ಟರೊಳಗಡೆ ನೀವು ಸ್ವಲ್ಪ ಶಾಂತತೆಯನ್ನು ಕಾಪಾಡ್ಕೊಳ್ಳಿ. ಗಂಡು ಮಕ್ಕಳು ಅಂದರೆ ಈ ಗಂಡಸರು ಈ ವಿಡಿಯೋನ ನೋಡ್ತಾ ಇದ್ದರೆ ಈಗ ಪ್ರಶ್ನೆ ನಿಮಗಾಗಿ. ಈ ವಿಡಿಯೋ ಪೂರ್ತಿ ನೋಡಿದರೆ ನಿಮ್ಗೆ ಅರ್ಥ ಆಗಿರುತ್ತೆ, ನಿಮ್ಮಲ್ಲಿ ಇನ್ ಎನರ್ಜಿ ಜಾಸ್ತಿ ಇದೆ, ಯಂಗ್ ಎನರ್ಜಿ ಕಡಿಮೆ ಆಗಿದೆ. ಆ ಕಾರಣದಿಂದ ನಾನು ನನ್ನ ಜೀವನದಲ್ಲಿ ಕೆಲಸದಲ್ಲಿ ಸಕ್ಸಸ್ ಆಗಿಲ್ಲ. ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಿರ್ತದೆ. ನಿಮ್ಮ ಬಗ್ಗೆ ಹೇಳೋದಾದರೆ, ನಿಮಗೆ ದೊಡ್ಡ ಗುರಿ, ದೊಡ್ಡ ಆಸೆ ಇದೆ, ಆದರೆ ಅದಕ್ಕೆ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ, ತಗೊಳ್ಳಿಕ್ಕಾಗೋದು ಇಲ್ಲ. ನಿಮ್ಗೆ ಹಿಂಸೆ ಆಗುತ್ತೆ, ಯಾಕೆ ನಾನು ಇದನ್ನು ಮಾಡ್ತಾ ಇಲ್ಲ, ಆ್ಯಕ್ಷನ್ ತೊಗೋತಾ ಇಲ್ಲ, ಯಾಕೆ ನಾನು ಸೋಂಬೇರಿ ಆಗಿದ್ದೀನಿ, ಇದೆಲ್ಲ ನಿಮಗೆ ಅರಿವಾಗುತ್ತೆ. ಆದರೆ ಏನೂ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಒಂದೊಂದ್ಸಲ ಏನು ಮಾಡ್ತೀರಾ ಅಂದರೆ, ನಿಮ್ಮ ಗುರಿನೇ ಬೇಡ ಅಂತ ನಿರ್ಧಾರ ಮಾಡಿಬಿಡ್ತೀರಾ. ನಾನು ಸ್ಪಿರಿಚುವಲ್ ಆಗ್ತೀನಿ ಅಂತ ಅನ್ಕೋತೀರಾ. ಸ್ಪಿರಿಚುಯಾಲಿಟಿಗೆ ಹೋಗ್ತೀನಿ ಅನ್ನೋದು ಇಲ್ಲೇನು ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತಲೇ ಹೊರತು ಸ್ಪಿರಿಚುವಲ್ ಮೇಲೆ ಆಸಕ್ತಿ ಇದೆ ಅಂತಲ್ಲ. ಅಂದರೆ ತಪ್ಪಿಸ್ಕೊಂಡು ಓಡ್ತಾ ಇದ್ದೀರಾ. ಇನ್ನು ನೆಕ್ಸ್ಟ್ ಪ್ರಿಡಕ್ಷನ್ ಏನು ಮಾಡ್ಬೋದು ಅಂದರೆ, ನೀವು ತುಂಬ ಇಮೋಷ್ನಲ್, ನಿಮಗೆ ಯಾರು ಬೇಕಾದರೂ ಮೋಸ ಮಾಡ್ಬೋದು, ಟೋಪಿ ಹಾಕ್ಬೋದು. ನೀವು ಬೇರೆಯವ್ರಿಗೋಸ್ಕರ ಎಲ್ಲವನ್ನು ಮಾಡ್ತೀರಾ, ಆದರೆ ನಿಮಗೋಸ್ಕರ ಯಾರು ಏನು ಮಾಡೋದೇ ಇಲ್ಲ. ಅದಕ್ಕಾಗಿ ದುಃಖ ಪಡ್ತೀರಾ. ನೀವು ಎಲ್ಲರಿಗೋಸ್ಕರ ಎಲ್ಲವನ್ನೂ ಮಾಡ್ತೀರಾ, ಫ್ಯಾಮಿಲಿಲೂ ಆಗಿರ್ಬೋದು, ಆದರೆ ನಿಮಗೋಸ್ಕರ ನಿಮ್ಮ ಬಗ್ಗೆ ಯಾರೂ ಕೇರ್ ತಗೊಳ್ಳಲ್ಲ. ನಿಮ್ಮ ಬರ್ತಡೇ ಯಾರಿಗೂ ನೆನಪಿರಲ್ಲ, ನೀವು ಬೇರೆಯವ್ರ ಬರ್ತಡೇ ಅದು ಇದು ಅಂತ ಎಲ್ಲವನ್ನು ಅರೇಂಜ್ ಮಾಡ್ತೀರಾ. ಯಾಕೆ ಹೀಗೆ? ಯಾಕಂದರೆ ನಿಮ್ಮ ಯಂಗ್ ಎನರ್ಜಿ ಸಪ್ರೇಟ್ಸ್ ಆಗಿದೆ, ಕಡಿಮೆ ಆಗಿದೆ, ಇನ್ ಎನರ್ಜಿ ಜಾಸ್ತಿ ಇದೆ. ನೀವು ಜಾಸ್ತಿ ಕೆಲಸ ಮಾಡ್ತೀರಾ, ಜಾಸ್ತಿ ಎಫರ್ಟ್ ಹಾಕ್ತೀರಾ, ಆದರೆ ನಿಮಗೆ ಕಮ್ಮಿ ರಿಟರ್ನ್ ಬರ್ತದೆ. ನಿಮಗೆ ಅನಿಸ್ತದೆ ಎಲ್ಲರೂ ನಂಗೆ ಸರಿಯಾಗಿ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ, ಅದಕ್ಕೆ ಬೇಜಾರು ಆಗ್ತೀರಾ. ನಿಮ್ಮ ಹತ್ರ ಮೇಲ್ ಎನರ್ಜಿ, ಡಾಮಿನೆನ್ಸ್ ಎನರ್ಜಿ, ಯಂಗ್ ಎನರ್ಜಿ ಕಮ್ಮಿ ಇದ್ದು ಇನ್ ಎನರ್ಜಿನೇ ಜಾಸ್ತಿ ಇದೆ. ನೀವು ಅಫರ್ಮೇಷನ್ ಮಾಡ್ತೀರಾ, ನಾನು ಸಾಧನೆ ಮಾಡ್ತೀನಿ, ನಾನು ದುಡ್ಡು ಮಾಡ್ತೀನಿ, ನಾನು ದೊಡ್ಡ ಕಂಪ್ನಿಗೆ ಕಟ್ತೀನಿ. ಆ ಅಫರ್ಮೇಷನ್ ವರ್ಕ್ ಆಗುತ್ತಾ? ಆಗಲ್ಲ. ಅಫರ್ಮೇಷನ್ ವರ್ಕ್ ಆಗಬೇಕು ಅಂದರೆ ನೀವು ಯಂಗ್ ಎನರ್ಜಿನ, ಮೇಲ್ ಎನರ್ಜಿನ ಜಾಸ್ತಿ ಮಾಡ್ಕೋಬೇಕಾಗ್ತದೆ, ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಅಂದರೆ ತುಂಬ ಜನ ಹೇಳ್ತಾರೆ ಅಫರ್ಮೇಷನ್ ವರ್ಕ್ ಆಗಲ್ಲ ಅಂತ.
ಕಾರಣ ಇದೆ. ಏನು ರಿಕ್ವೈರ್ಡ್ ಎನರ್ಜಿ ಇದೆಯೋ ಅದು ಮಿಸ್ಸಿಂಗ್ ಆಗಿರ್ತದೆ. ಯಾವಾಗ ನಿಮ್ಮಲ್ಲಿ ಅಗ್ರೆಸಿವ್ನೆಸ್, ಡಿಸಿಷನ್ ಮೇಕಿಂಗ್, ಹಾರ್ಡ್ ವರ್ಕ್ ಇವೆಲ್ಲ ನೀವು ಮಾಡ್ತಿರೋ ಅವಾಗ ಅಪರ್ಮಿಷನ್ ವರ್ಕ್ ಆಗ್ತದೆ. ನಿಮ್ಮಲ್ಲಿ ಆಕ್ಷನ್ ಫ್ರೀಕ್ವೆನ್ಸಿ ಮಿಸ್ಸಿಂಗ್ ಆಗಿದೆ ಅಂದರೆ ಫೀಲಿಂಗ್ಸ್, ಬಿಲೀಫ್, ಥಿಂಕಿಂಗ್, ಆಕ್ಷನ್ ಒಂದು ಕೊಂಡಿ ಮಿಸ್ಸಿಂಗ್ ಆಗಿದ್ರು ನೀವು ಸಕ್ಸಸ್ ಆಗಲಿಕ್ಕೆ ಆಗಲ್ಲ. ಒಂದು ಕೊಂಡಿ ಮಿಸ್ಸಿಂಗ್ ಆದರೂ ಫ್ರೀಕ್ವೆನ್ಸಿ ಬ್ಲಾಕ್ ಆಗ್ತದೆ. ಥಾಟ್, ಬಿಲೀಫ್, ಫೀಲಿಂಗ್ಸ್, ಆ್ಯಕ್ಷನ್. ಇನ್ನು ಮತ್ತೊಂದು ಕ್ಯಾಟಗರಿ ಅಂದರೆ ಇದು ಯಾರು ಹೆಣ್ಣು ಗಂಡುಬಿರಿ ಅಂತ ಇದ್ದಾರೋ ಅಂಥವ್ರಿಗಾಯಿತು. ಇನ್ನು ಕೆಲವರು ಹೆಣ್ಮಕ್ಳು ಇದ್ದಾರೆ, ಇಲ್ಲ ನಾನು ಹೆಣ್ಣು ನನ್ನಲ್ಲಿ ಫಿಮೇಲ್ ಎನರ್ಜಿನೇ ಜಾಸ್ತಿ ಇದೆ. ಇಲ್ಲಿ ನಿಮಗೂ ಸಹ ಒಂದು ತೊಂದರೆ ಎದುರಾಗ್ತದೆ. ನಿಮ್ಮ ಎನರ್ಜಿ ಜಾಸ್ತಿ ಇದೆ, ಯಂಗ್ ಎನರ್ಜಿ ಕಮ್ಮಿ ಇದ್ದಾಗ, ಡಿಪ್ರೆಸ್ಡ್ ಆಗಿದ್ದಾಗ ನೀವು ಇಂಬ್ಯಾಲೆನ್ಸ್ ಕ್ಯಾಟಗರಿಯಲ್ಲೇ ಬರ್ತೀರಾ. ಯಾಕಂದರೆ ನಿಮಗೆ ನಿಮ್ಮನ್ನು ಕಾಪಾಡ್ಕೊಳ್ಳಿಕ್ಕೆ ಬರಲ್ಲ, ನಿಮಗೆ ನಿಮ್ಮ ಸ್ಟ್ಯಾಂಡ್ ತಗೊಳ್ಳಿಕ್ಕೆ ಬರಲ್ಲ, ನಿಮಗೆ ಡಿಸಿಷನ್ ಮೇಕಿಂಗ್ ಬರಲ್ಲ. ನಿಮ್ಮ ಹತ್ರ ಎನರ್ಜಿ ಜಾಸ್ತಿ ಇದ್ದಾಗ ನಿಮಗೆ ಯಾರು ಬೇಕಾದರೂ ಅಳಿಸ್ಬಿಡ್ತಾರೆ, ಯಾರು ಬೇಕಾದರೂ ಮನಸ್ಸಿಗೆ ನೋವು ಮಾಡಿಬಿಡ್ತಾರೆ. ಹಾಗಾಗಿ ಇವೆರಡು ಎನರ್ಜಿ ಬ್ಯಾಲೆನ್ಸ್ ಆಗಿರೋದು ಅತಿ ಮುಖ್ಯ. ಅದು ಯಾರೇ ಆಗಿರಲಿ, ನೀವು ಇಮೋಷ್ನಲಿ ಜಾಸ್ತಿ ಸೆನ್ಸಿಟಿವ್ ಆಗಿರೋದ್ರಿಂದ ನಿಮ್ಮನ್ನು ಯಾರು ಬೇಕಾದರೂ ಅಳಿಸ್ಬೋದು. ನಿಮಗೆ ನಿಮ್ಮ ಬಗ್ಗೆ ಸ್ಟ್ಯಾಂಡ್ ತಗೊಳ್ಳಿಕ್ಕೆ, ನಿಮ್ಮ ಮೇಲೆ ಪ್ರಯಾರಿಟಿ ಕೊಟ್ಕೊಳ್ಳಿಕ್ಕೆ ನಿಮ್ಗೆ ಬರ್ತಾ ಇರಲ್ಲ. ಅಂದರೆ ನಿಮ್ಮಲ್ಲೂ ಇಂಬ್ಯಾಲೆನ್ಸ್ ಆಗಿದೆ. ಅಂದರೆ ಯಂಗ್ ಎನರ್ಜಿ ಜಾಸ್ತಿ ಇದ್ದವರಿಗೂ ಇಂಬ್ಯಾಲೆನ್ಸ್ ಆಗುತ್ತೆ, ನಿಮ್ಮಲ್ಲಿ ಎನರ್ಜಿ ಜಾಸ್ತಿ ಇರೋದ್ರಿಂದನೂ ಇಂಬ್ಯಾಲೆನ್ಸ್ ಆಗುತ್ತೆ. ನಾವು ಕೆಲವೊಬ್ಬರನ್ನ ಅಳುಮುಂಜಿ ಸ್ವಭಾವ ಅಂತೀವಲ್ವ, ಆ ಥರದವ್ರಿಗೆ ಹೇಳ್ತಾ ಇರೋದು. ಅಂದರೆ ಇವರಲ್ಲಿ ಮ್ಯಾಸ್ಕ್ಯುಲನ್ ಎನರ್ಜಿ, ಯಂಗ್ ಎನರ್ಜಿ ಫುಲ್ ಲೋ ಪ್ರಮಾಣದಲ್ಲಿ ಇರ್ತದೆ. ಹಾಗಾಗಿ ಇವರು ಸಹ ಆ ಎನರ್ಜಿನ ಹೈ ಮಾಡ್ಕೋಬೇಕಾಗ್ತದೆ, ಬ್ಯಾಲೆನ್ಸ್ ಮಾಡ್ಕೋಬೇಕಾಗ್ತದೆ. ಇನ್ನೊಂದೇನೆಂದರೆ ಈ ಎನರ್ಜಿ ಜಾಸ್ತಿ ಇದ್ದರೆ, ಹೆಣ್ಮಕ್ಳಲ್ಲಿ ಈ ಎನರ್ಜಿ, ಹೆಣ್ಣಿನ ಎನರ್ಜಿ ಜಾಸ್ತಿ ಇದ್ದರೆ ಇವರು ಎಂಥವ್ರನ್ನ ಅಟ್ರ್ಯಾಕ್ಟ್ ಮಾಡ್ತಾರಂದರೆ ಈ ಯಂಗ್ ಎನರ್ಜಿ ಜಾಸ್ತಿ ಇರ್ತದಲ್ಲ ಅಂಥವ್ರನ್ನೇ. ಯಾಕಂದರೆ ಇಬ್ಬರದು ಇಂಬ್ಯಾಲೆನ್ಸ್ ಆಗುತ್ತೆ. ಇವರು ಯಾರು ಹೆಣ್ಮಕ್ಳಿಗೆ ಗೌರವ ಕೊಡಲ್ವೋ ಅಂಥವ್ರನ್ನೇ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟೋ ಮನೆಯಲ್ಲಿ ನಾವು ನೋಡಿರ್ತೀವಿ, ಹೆಂಡತಿ ಹೊಡಿತಾ ಇರ್ತಾರಲ್ಲ, ಅದು ಸಹ ಈ ಒಂದು ಕಾರಣದಿಂದ ಆಗುವಂಥದ್ದು. ಅಂದರೆ ಅಂಥ ಹೆಣ್ಣು ತಮ್ಮನ್ನು ಕೇರ್ ಮಾಡುವಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳಲ್ಲ, ಅಬ್ಯೂಸ್ ಮಾಡೋಂಥವ್ರನ್ನೇ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಅವರಲ್ಲಿ ಎನರ್ಜಿ ಜಾಸ್ತಿ ಇರೋದ್ರಿಂದ ಅವರು ಯಂಗ್ ಎನರ್ಜಿ ಜಾಸ್ತಿ ಇರೋರನ್ನು ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಉಲ್ಟಾ ಆಪೋಸಿಟ್, ಈ ಯಂಗ್ ಎನರ್ಜಿ ಜಾಸ್ತಿ ಇದ್ದರೆ ಅಂಥವರು ಹೆಣ್ಮಕ್ಳಿಗೆ ಗೌರವ ಕೊಡಲ್ಲ, ಕೆಟ್ಟ ಶಬ್ದ ಮಾತಾಡ್ತಾರೆ, ಹೆಣ್ಮಕ್ಳಿಗೆ ಹೊಡಿತಾರೆ ಸಹ. ಇವರೆಲ್ಲರೂ ಯಂಗ್ ಎನರ್ಜಿ ಜಾಸ್ತಿ ಇರುವಂಥವರು. ಇದು ಸಹ ಇಂಬ್ಯಾಲೆನ್ಸ್ ಟೈಪಲ್ಲೇ ಬರ್ತದೆ. ಈಗ ನೀವು ಎಲ್ಲಿದ್ದೀರಾ ಅನ್ನೋದನ್ನು ನೀವು ಸರಿಯಾಗಿ ಅರ್ಥಕೊಳ್ಳಿ. ಇದಿಷ್ಟು ನಿಮಗೆ ಸರಿಯಾಗಿ ಅರ್ಥ ಆಯಿತು ಅಂದರೆ, ರಿಯಲೈಸ್ ಆಯಿತು ಅಂದರೆ ಮುಂದೇನು ಮಾಡಬೇಕು ಅನ್ನೋದನ್ನು, ಯಾವ ರೀತಿ ಇನ್ನು ಮತ್ತು ಯಂಗ್ ಎನರ್ಜಿನ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಇವೆಲ್ಲ ಬ್ಯಾಲೆನ್ಸ್, ಈ ರೀತಿ ಇಂಬ್ಯಾಲೆನ್ಸ್ ಇದ್ದಾಗ ನಾವು ಗೋಲ್ ಅಚೀವ್ ಮಾಡೋದಿರಲಿ, ನಮ್ಮ ಜೀವನದ ಒಂದು ಉದ್ದೇಶ ಇರ್ತದಲ್ಲ ಅದನ್ನು ಪೂರೈಸ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಬ್ಯಾಲೆನ್ಸ್ ಆಗಿರೋದು ಅತಿ ಮುಖ್ಯ. ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಯಾವ ರೀತಿ ನಮ್ಮಲ್ಲಿ ಫಿಮೇಲ್ ಎನರ್ಜಿ ಜಾಸ್ತಿ ಇದ್ದರೆ ಮೇಲ್ ಎನರ್ಜಿನ ಜಾಸ್ತಿ ಮಾಡ್ಕೋಬೇಕು, ಅಥವಾ ಮೇಲ್ ಎನರ್ಜಿ ಜಾಸ್ತಿ ಇದೆ ಫಿಮೇಲ್ ಎನರ್ಜಿನ ಜಾಸ್ತಿ ಮಾಡ್ಕೋಬೇಕು, ಎರಡೂ ಬ್ಯಾಲೆನ್ಸ್ ಮಾಡಬೇಕು. ಹೇಗೆ ಎರಡನ್ನು ಆ್ಯಕ್ಟಿವೇಟ್ ಮಾಡೋದು ಅಂದರೆ, ನಿಮ್ಮ ಪರ್ಸ್ನಲ್ ಲೈಫ್ ಸ್ಟ್ರಗ್ಲಿಂಗಲ್ಲಿದೆ ಅಂದರೆ ಯಾವ ಎನರ್ಜಿ ಸಪ್ರೆಸ್ಡ್ ಆಗಿದೆ, ಎನರ್ಜಿ. ನಿಮ್ಮ ಕ್ಯಾರಿಯರ್, ನಿಮ್ಮ ಉದ್ಯೋಗ ಕೆಲಸದಲ್ಲಿ ನೀವು ಸ್ಟ್ರಗಲ್ ಮಾಡ್ತಾ ಇದ್ದರೆ ಯಾವ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ, ಕಮ್ಮಿ ಇದೆ, ಯಂಗ್ ಎನರ್ಜಿ. ಇದು ಗಂಡಲ್ಲೂ ಆಗಿರ್ಬೋದು, ಹೆಣ್ಮಕ್ಳಲ್ಲೂ ಆಗಿರ್ಬೋದು, ಎಲ್ಲರಿಗೂ ಅನ್ವಯಿಸ್ತದೆ. ಯಾರಿಗೆ ನನ್ನ ಎನರ್ಜಿ ಸಪ್ರೆಸ್ಡ್ ಆಗಿದೆಯೋ, ಯಂಗ್ ಎನರ್ಜಿ ಸಪ್ರೆಸ್ಡ್ ಆಗಿದೆಯೋ ಗೊತ್ತೇ ಆಗ್ತಾ ಇಲ್ಲ ಅಂದರೆ, ನೀವು ನಿಮ್ಮ ಫ್ಯಾಮಿಲಿ ಲೈಫಲ್ಲೂ ಪ್ರೊಫೆಷನಲ್ ಲೈಫಲ್ಲೂ ಎರಡೂ ಕಡೆ ಸ್ಟ್ರಗಲ್ ಮಾಡ್ತಾ ಇರ್ತೀರ. ನಿಮಗೆ ಇದಿಷ್ಟು ಸರಿಯಾಗಿ ಇದರ ಇಂಪಾರ್ಟೆನ್ಸ್ ಅರ್ಥ ಆಯಿತು ಅಂದರೆ, ಎರಡನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ, ಯಂಗ್ ಫ್ರೀಕ್ವೆನ್ಸಿನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಟಾಪಿಕ್ ಚೆನ್ನಾಗಿತ್ತು ಅನಿಸಿದ್ರೆ ಲೈಕ್ ಸಹ ಮಾಡಿ.